ಕನ್ನಡ ರಾಜ್ಯೋತ್ಸವ ಅನೇಕ ಕಾರ್ಯಕ್ರಮಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹೊರ ರಾಜ್ಯ ಮತ್ತು ಹೊರ ದೇಶಗಳಲ್ಲಿ ಕೂಡ ನಾವೆಲ್ಲ ಕನ್ನಡ ಅಭಿಮಾನಿಗಳು ಭಾಳ ಉತ್ಸಾಹದಿಂದ, ಪ್ರೀತಿಯಿಂದ, ಗೌರವದಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೋಟಾದಲ್ಲಿ ಪಂಚಗೌಡ ಯುವಕ ಮಂಡಲದವರು ಸದ್ಭಾವನಾ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದೀರಿ. ಈ ಕಾರ್ಯಕ್ರಮದ ಉಪಸ್ಥಿತಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಕನ್ನಡದ ಸೇವೆಯನ್ನು ಮಾಡುವ ಸ್ವಲ್ಪ ಮಟ್ಟಿಗೆ ನನಗೆ ಸೌಭಾಗ್ಯ ಸಿಕ್ಕಿದೆ. ನಮ್ಮ ತಂದೆಯವರು ಕಳೆದ 95 ವರ್ಷದಿಂದ ಕನ್ನಡ ಪುಸ್ತಕವನ್ನು ಮುದ್ರಣವನ್ನು ಮಾಡ್ತಾಯಿದ್ದರು. ನಾವು ಚಿಕ್ಕವನಿದ್ದಾಗ 500ಕ್ಕೂ ಹೆಚ್ಚು ಕನ್ನಡ ಪುಸ್ತಕವನ್ನು ನಾವು ಪ್ರಕಟಣೆ ಮಾಡ್ತಾಯಿದ್ವಿ. ದುರ್ದೈವದ ಸಂಗತಿ, ಕಾಲಕ್ರಮೇಣ ಓದುಗರ ಸಂಖ್ಯೆ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಓದುಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿ ಇವತ್ತು ಬಹಳ ಒಂದು ದುಷ್ಪರಿಣಾಮ ಸಮಾಜದಿಂದ ಆಗ್ತಾಯಿದೆ. ಇವತ್ತು ಈ ಸಂದರ್ಭದಲ್ಲಿ ಕನ್ನಡ ಪ್ರೇಮಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಂದರೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕನ್ನಡ ಪುಸ್ತಕವನ್ನು ರಕ್ಷಿಸಿ ಅದನ್ನು ಓದುವ ಅಭ್ಯಾಸವನ್ನು ನಾವೆಲ್ಲರೂ ಮಾಡಬೇಕು. ಇತ್ತಿತ್ತಲಾಗಿ ನಾವು ಡಿಜಿಟಲಿಗೆ ಮಾರು ಹೊಂದಿದ್ದೀವಿ. ನಾನು ಕೂಡ ಡಿಜಿಟಲ್ ಉಪಯೋಗಿಸ್ತಾ ಇದ್ದೀವಿ. ನಾವು 20 ವರ್ಷ, 30 ವರ್ಷ, 50 ವರ್ಷದ ಹಿಂದೆ ಏನು ಓದಿದ್ದೀವಿ ಅದು ಇನ್ನೂ ನೆನಪಿದೆ. ಆದರೆ 2 ನಿಮಿಷದಿಂದ ನಮ್ಮ ಮೊಬೈಲ್ನಲ್ಲಿ ಏನು ನೋಡಿದ್ವಿ ನಮ್ಗೆ ನೆನಪಿಲ್ಲ. ಇದರಿಂದ ನಮ್ಮ ಬುದ್ಧಿ ಮಟ್ಟವನ್ನು ನಾವು ಕಳ್ಕೊತಾ ಇದ್ದೀವಿ. ನೀವೆಲ್ಲ ಇಲ್ಲಿ ಸೇರಿದವರು ಜಾಗೃತ ಜನ. ಪ್ಲಾಸ್ಟಿಕ್ ನಿಷೇಧ ಮಾಡೋದು, ನೀರು ಸಂರಕ್ಷಣೆ ಮಾಡೋದು, ಅರಣ್ಯ ಸಂರಕ್ಷಣೆ ಮಾಡೋದು, ಹೀಗೆ ಅನೇಕ ವಿಚಾರವನ್ನು ಓದಿ. ಜಗತ್ತಿನಲ್ಲಿ ಅತ್ಯಂತ ಮೌಲ್ಯವಾದಂಥದ್ದು ಅಂದರೆ ನಮ್ಮ ಮೆದುಳು. ಈ ಡಿಜಿಟಲಿಂದ ಬೆನ್ನು ಹತ್ತಿ ಮೆದುಳು ಅದರ ಕಂಟ್ರೋಲನ್ನು ಕಳ್ಕೊತಾ ಇದೆ. ಇದು ಒಂದು ದೊಡ್ಡ ಸಂಗತಿ. ನಾನು ಕೂಡ ಅನಿವಾರ್ಯವಾಗಿ ಡಿಜಿಟಲ್ ಉಪಯೋಗಿಸ್ತೀನಿ, ಒಂದು ಇತಿಮಿತಿಯಲ್ಲಿ. ನಾವು ಕೂಡ ಅದರ ಬಗ್ಗೆ ಅಭಿಯಾನವನ್ನು ಮಾಡಬೇಕು ಅನ್ನೋದು ಒಂದು ಸಲಹೆ. ಅದೇ ರೀತಿ ನಮ್ಮ ದೇಶದಲ್ಲಿ ಯುವಕರು, ವಿಶೇಷವಾಗಿ ಇತ್ತೀಚಲಾಗಿ ಯುವತಿಯರು ಕೂಡ ತಂಬಾಕು ಸೇವನೆ, ಮಾದಕ ವಸ್ತುಗಳ ಸೇವನೆಯಿಂದ ಕ್ಯಾನ್ಸರ್ ಮತ್ತು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಈಗಾಗಲೇ ದೇಶದ 23 ರಾಜ್ಯದಲ್ಲಿ ತಂಬಾಕು ಮತ್ತು ಗುಟ್ಕಾ ಸೇವನೆ ನಿಷೇಧ ಮಾಡಿದೆ. ಆದರೆ ನಮ್ಮ ದುರ್ದೈವ ಕರ್ನಾಟಕದಲ್ಲಿ ಇನ್ನೂ ಅದು ಚಾಲ್ತಿಯಲ್ಲಿದೆ. ತಮ್ಮ ಈ ಭಾಗದ ಜನರಲ್ಲಿ ಹೆಚ್ಚು ಪ್ರಜ್ಞೆ ಇದೆ. ನಮ್ಮ ಕಡೆ ಆಗಲ್ಲ, ನಮ್ಮ ಕಡೆ ತಂಬಾಕು ಹಾಕ್ಕೊಂಡು ಉಗುಳೋದೇ ಒಂದು ಕೆಲಸ. ತಮ್ಮಲ್ಲಿ ಒಂದು ಕಳಕಳಿ ಮಾಡೋದಂದರೆ ಕೇವಲ ಕೋಟಾದ ಜನರ ಯುವಕರಲ್ಲಿ ಹೇಳ್ತಾ ಇಲ್ಲ, ಈ ದಕ್ಷಿಣ ಕನ್ನಡ ಅಂದರೆ ನಾವು ಯಾವಾಗಲೂ ಉಡುಪಿ ಮತ್ತು ಮಂಗಳೂರು ಒಂದೇ ರಾಜ್ಯ ಅಂತ ನಾವು ಇಟ್ಕೊಂಡ್ವಿ, ಒಂದೇ ಜಿಲ್ಲೆ. ತಾವು ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಒಂದು ಅಭಿಯಾನವನ್ನು ಮಾಡಬೇಕು ಅಂತ ತಮ್ಮಲ್ಲಿ ತಿಳ್ಕೊತಾರೆ. ನಾನು ಚಿಕ್ಕವನಿದ್ದಾಗ 10ನೇ ವಯಸ್ಸಿನಲ್ಲಿ ಪುಸ್ತಕವನ್ನು ಓದ್ತಾ ಇದ್ದೆ. ಒಬ್ಬ ಅಂಗವಿಕಲ ಹೋಗಿ ಅವರ ಗುರುಗಳಲ್ಲಿ ಕೇಳ್ತಾನೆ, ನಾನು ಅಂಗವಿಕಲವಾಗಿದ್ದೀನಿ, ಸಮಾಜಕ್ಕೆ ಭಾರವಾಗಿದ್ದೀನಿ, ಏನು ಮಾಡೋದು? ನೀನು ಸಮಾಜಕ್ಕೆ ಭಾರ ಆಗಿಲ್ಲಪ್ಪ. ಬನಶಂಕರಿಗೇನು ಬರ್ತಾರಲ್ಲ ದೇವಸ್ಥಾನಕ್ಕೆ ಜನ, ತುಂಬ ಬಿಸಿಲಲ್ಲಿ ಕಷ್ಟಪಟ್ಟು ಬಿಡ್ತಾರೆ. ಎರಡೂ ಬದಿಯಲ್ಲಿ ಮರವನ್ನು ನೆಡುವಂತ ಹೇಳ್ತಾರೆ. ಇವತ್ತಿಗೂ ಆ ಮರಗಳು ಕಾಣ್ತವೆ. ಅಂದಾಜು ಒಂದು 70-80 ವರ್ಷದಿಂದ 100 ವರ್ಷದ ಹಿಂದೆ ನೆಟ್ಟಂಥ ಮರಗಳು ಇವತ್ತಿಗೂ ನಮ್ಮ ಕಣ್ಣಿಗೆ ಕಾಯ್ತವೆ.
ಸಮಾಜದಲ್ಲಿ ಅಂಥ ಅದ್ಭುತ ವ್ಯಕ್ತಿಗಳಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಇರ್ಬೋದು, ಅವ್ರ ಜೊತೆ ಅನೇಕ ವೇದಿಕೆಯನ್ನು ಕೂಡ ನಾನು ಹಂಚ್ಕೊಂಡಿದ್ದೀನಿ. ನಾನು ಅನೇಕ ರಾಷ್ಟ್ರಗಳನ್ನು ಕೂಡ ನೋಡಿದ್ದೀನಿ. ಅದರಲ್ಲಿ ಅತ್ಯಂತ ನನ್ನ ಪ್ರೀತಿಯ ಮತ್ತು ನೆಚ್ಚಿನ ರಾಷ್ಟ್ರ ಅಂದರೆ ಸ್ವೀಡನ್. ಸ್ವೀಡನ್ನಲ್ಲಿ ಭಾರೀ ಮಳೆ, ತಂಪು ವಾತಾವರಣ, ವಿಪರೀತ ನೀರು ಅಲ್ಲಿ ಇರೋದು. ನೀವು ಇಲ್ಲಿಂದ ಕುಂದಾಪುರ ಅಥವಾ ಉಡುಪಿಗೆ ಹೋಗ್ಬೇಕಂದ್ರೆ ಸ್ವೀಡನ್ ನೀವು ಕಾರ್ ತೊಗೊಂಡು ಬಸ್ನಲ್ಲಿ ಹೋಗ್ತೀರಿ. ಸ್ವೀಡನ್ನಲ್ಲಿ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಒಂದೊಂದು ಬೋಟ್ ಇದೆ. ನದಿಯಲ್ಲಿ ಅಥವಾ ಎಲ್ಲೇ ಒಂದು ನೀರಲ್ಲಿ ಹೋಗ್ತಾ ಇರುತ್ತೆ, ಅದರಲ್ಲಿ ಹಾಕ್ಕೊಂಡು ಅದರಲ್ಲಿ ಹೋಗ್ತಾರೆ. ಆ ಮಟ್ಟಿಗೆ ಅಲ್ಲಿ ನೀರಿದೆ. ಆದರೆ ನಾನು ಲಾಡ್ಜಿಂಗ್ನಾಗಿದ್ದಾಗ ಮತ್ತು ಪ್ರತಿಯೊಂದು ಒಂದು ಟೇಬಲ್ ಮೇಲೆ ನಾನು ಊಟಕ್ಕೆ ಕೊಂಡ್ರೆ ಅಲ್ಲೊಂದು ಬೋರ್ಡು, ನೀರನ್ನು ಮಿತವಾಗಿ ಬಳಸಿ. ನಾನು ಕೈ ತೊಳ್ಕೊಳ್ಳೋಕೆ ಹೋದರೆ ಆ ವಾಶ್ ಬೇಸಿನ್ ಮುಂದೆ ಒಂದು ಬೋರ್ಡು, ನೀರನ್ನು ಅತಿ ಕಮ್ಮಿ ಬಳಸಿ. ಸ್ನಾನ ಮಾಡಲಿಕ್ಕೆ ಹೋದರೆ ಅಲ್ಲಿ ಒಂದು ಬೋರ್ಡು, ನೀರು ಭಾಳ ಅವಶ್ಯಕ, ಅದನ್ನು ಕಥೆಯಿಂದ ಅಷ್ಟೊಂದು ದೇವರಲ್ಲಿ ಕೊಟ್ಟಾಗ ಕೂಡ ಆ ಜನರಲ್ಲಿ ಒಂದು ಜಾಗೃತಿ ಇದೆ. ಅವರನ್ನು ನಾವು ಕಲಿಯುವುದು ತುಂಬ ಇದೆ. ಈ ಒಂದು ವರ್ಣರಂಜಿತ ಕಾರ್ಯಕ್ರಮದಲ್ಲಿ ನನಗೆ ಮತ್ತು ನನ್ನ ಶ್ರೀಮತಿಯವರಿಗೆ ಗೌರವಿಸಿ ಹಾಡು ಹೊಗಳಿದಿರಿ. ಇದೇ ರೀತಿ ಅನೇಕ ಸಂದರ್ಭದಲ್ಲಿ ನನಗೆ ಅನೇಕ ಗೌರವವನ್ನು ಸಮಾಜ ಗುರುತಿಸಿ ಕೊಟ್ಟಿದೆ. ಇವತ್ತು ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ಅಂದರೆ 100ಕ್ಕೆ 100 ತೃಪ್ತಿ ಇದೆ, ಹೆಮ್ಮೆ ಇದೆ ಏನು ನಾವು ಮಾಡಿದ್ದೀನಿ. ಅನೇಕ ಜನ ಬರ್ತಾರೆ, ಯುವಕರು ನನ್ನ ಜೊತೆ ಸೆಲ್ಫಿ ತೆಗೆದುಕೊಂತಾರೆ. ಸರ್, ನಾವು ಒಂದು ದಿವಸ ವಿಜಯ ಸಂಕೇಶ್ವರ ಥರ ಆಗಬೇಕು, ಕನಿಷ್ಠ ಒಂದು 10% ಅವರು ಆಗಬೇಕು ಅಂತ ಕೇಳ್ತಾರೆ. ನಾ ಯುವ ಜನತೆಗೆ ಹೇಳ್ತೀನಿ, ನಾನು ನಿಮ್ಮ ಮುಖಸ್ತುತಿ ಮಾಡ್ತಾ ಇಲ್ಲ, ನಿಮಗೆ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ಯುವ ಜನತೆಗೆ ಅನೇಕ ಬಾರಿ ಸಂದರ್ಭದಲ್ಲಿ ಹೇಳ್ತೀನಿ, ನಿಮ್ಮಲ್ಲಿ ಭಗವಂತ ವಿಜಯ ಸಂಕೇಶ್ವರನ 10 ಪಟ್ಟು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದನ್ನು ನೀನು ಗುರುತಿಸಿ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡು. ಸಮಾಜ ಸೇವೆ ಇರ್ಬೋದು, ವೈಯಕ್ತಿಕ ಬೆಳವಣಿಗೆ ಇರ್ಬೋದು, ಅಥವಾ ಉದ್ಯಮ ಇರ್ಬೋದು. ನಾನು ಒಂದು ನನಗೆ 60 ವರ್ಷ ಪ್ರಯಾಣವನ್ನು ಮಾಡಿದ್ದೀನಿ. ಒಂದು ದಿವಸವೂ ರಜೆ ತಗೊಳ್ಳೋದೆ ಕೆಲಸವನ್ನು ಮಾಡ್ತಾಯಿದ್ದೀನಿ. ಸಾಧಾರಣವಾಗಿ ಒಂದು ತಕ್ಕ ಮಟ್ಟಿಗೆ ಯಾರು ಸ್ವಲ್ಪ ಸಾಧನೆ ಮಾಡ್ತಾರೆ, 70 ವರ್ಷದ ನಂತರವರೆಗೆ ಒಂದು ಚಿಂತೆ ಮತ್ತು ಕಾಡಾಟ ಶುರುವಾಗುತ್ತೆ. ನನಗೂ ಆ ಕಾಡಾಟ ಶುರುವಾಗಿ 5 ವರ್ಷ ಆಯಿತು. ನನ್ನ 75 ವರ್ಷ ನಾನು ಸಾಕಷ್ಟು ನಾವು ಅಪಾರ್ಚುನಿಟಿಗಳನ್ನು ಕಳ್ಕೊಂಡಿದ್ದೀವಿ, ಸಾಕಷ್ಟು ಇನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು, ನಾನು ಮಾಡಿಲ್ಲ ಅನ್ನೋದು ಒಂದು ಅಪರಾಧಿ ಸ್ಥಾನದಲ್ಲಿ ನಾನು ಇಟ್ಕೊಳ್ತಾ ಇದ್ದೆ. ನೀವು ಕೂಡ ಯಾರು ಚಾಲೆಂಜಾಗಿ ಇವತ್ತು ತೊಗೊತಾ ಇದ್ದಾರೆ, ಇವತ್ತಿನ ಟೈಮು ಡೇಟ್ ಬರೆದಿಟ್ಟುಕೊಳ್ಳಿ. ನೀವು ಕೂಡ 70 ವರ್ಷಕ್ಕೆ ಪಶ್ಚಾತ್ತಾಪ ಪಡ್ತೀವಿ. ಎಷ್ಟೋ ಸಾಧನೆ ಮಾಡ್ಬೋದು, ನನಗಿಂತ ಹೆಚ್ಚು ಸಾಧನೆ ಮಾಡ್ಬೋದು, ಮೋದಿಯವ್ರಿಗಿಂತ ಹೆಚ್ಚು ಸಾಧನೆ ಮಾಡುವಂಥ ಯುವಕರು ಯುವತಿಯರು ನಮ್ಮ ದೇಶದಲ್ಲಿ ಇದ್ದಾರೆ. ಈ ಮಣ್ಣಿನ ಗುಣ ಅದು. ಅದನ್ನು ನೀವು ಹೊರೆ ಹಚ್ಚಿ ಸಾಧನೆಯನ್ನು ಪ್ರತಿ ನಿಮಿಷದಲ್ಲಿ ಮುಂದಿನ ಚಿಂತೆಯನ್ನು ಮಾಡಬೇಕು. ಒಂದೊಂದು ಸರಿ ಯಾರೋ ಭೇಟಿಯಾಗಿರ್ತಾರೆ, ನಿಮ್ಮ ಪತ್ರಿಕೆಯಲ್ಲಿ ಇವತ್ತು ಹೀಗೆ ಬಂದಿದೆ ಅಂತ. ಹೌದಾ, ನಾನು ಹೋಗಿ ರಾತ್ರಿ ನೋಡ್ತೀನಿ, ನೋಡಿಲ್ಲ. ಏನು ರೀ, ನಿಮ್ಮ ಪತ್ರಿಕೆಯನ್ನು ನೀವು ನೋಡಿಲ್ಲ, ಏನು ಮಾಡೋದು? ನಮ್ಮ ಪತ್ರಿಕೆಯಲ್ಲಿ ನಿನ್ನೆಯ ವಾರ್ತೆ ಇರುತ್ತೆ, ನಿನ್ನೆ ನ್ಯೂಸ್ ಇರುತ್ತೆ. ನಾನು ಚಿಂತೆ ಮಾಡೋದು ನಾಳೆದು. ಸೊ ನಾಳೆ ಪತ್ರಿಕೆಯನ್ನು ಕೊಡುವ ಪತ್ರಿಕೆ ಇನ್ನೂ ಬಂದೇ ಇಲ್ಲ. ಅದಕ್ಕೆ ನಾನು ಸಮಯ ಸಿಕ್ಕಾಗ ಪತ್ರಿಕೆ ನೋಡ್ತೀನಿ, ಇಲ್ಲಿಗೆ ನೋಡಲ್ಲ. ಈ ರೀತಿ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳಿಬೇಕು. ನಾಳೆ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಇವತ್ತು ಅನೇಕ ಸಮಾರಂಭಗಳಲ್ಲಿ ನನಗೆ ಜನ ಪ್ರೀತಿಪೂರ್ವಕವಾಗಿ ಆಶೀರ್ವಾದ ಮಾಡಿ ಗುರುತಿಸಿ ಕೆಲವು ಅವಾರ್ಡ್ಗಳನ್ನು ಅನೇಕ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಾನು ಮಾಡಿದ್ದು ಬಹಳ ಕಡಿಮೆ. ಸಮಾಜದಿಂದ ಸಿಕ್ಕಂಥ ಪ್ರೀತಿ ಮತ್ತು ಅವರ ಆಶೀರ್ವಾದ
ನಾನು ಮುಂದಿನ 10 ಜನ್ಮದವರೆಗೆ ಹುಟ್ಟಿ ಬಂದರೂ ಅದನ್ನು ತೀರಿಸಲಿಕ್ಕಾಗಲ್ಲ. ಸಮಾಜದ ಋಣ. ಆದ್ದರಿಂದ ನಾವೆಲ್ಲ ಹುಟ್ಟಿಬಿಟ್ಟಿವಿ. ಈಗ ಸಾಯೋದಂತೂ ಗ್ಯಾರಂಟಿ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಕೊಟ್ಟು ಆ ಸಮಾಜದ ಋಣವನ್ನು ಮತ್ತು ತಂದೆ ತಾಯಿಗಳ ಋಣವನ್ನು ಎಂದೂ ತೀರ್ಸೋಕ್ಕಾಗಲ್ಲ. ತಕ್ಕ ಮಟ್ಟಿಗಾದರೂ ನಾವು ಒಂದು ತೀರಿಸಬೇಕು ಅನ್ನೋ ಛಲ ಮತ್ತು ಆ ಒಂದು ಸ್ವಭಾವವನ್ನು ನಾವು ಯುವಕರು ಬೆಳೆಸ್ಕೋಬೇಕು. ಇವತ್ತು ಪಂಚವಿವರಣ ಯುವಕರು ಕಳೆದ 27 ವರ್ಷದಿಂದ ಭಾಳ ಸಮಾಜ ಮುಖ್ಯ ಕೆಲಸವನ್ನು ತಾವು ಮಾಡ್ತಾಯಿದ್ದೀರಿ. ಇನ್ನೂ ತುಂಬ ಮಾಡೋದಿದೆ. ಇದರಲ್ಲಿ ಯಾವುದೇ ಜಾತಿ ಧರ್ಮವನ್ನು ತೆಗೆದುಕೊಳ್ಬಾರ್ದು ಮತ್ತು ಪಾರದರ್ಶಕವಾಗಿ ಸಮಾಜಕ್ಕೆ ಕೊಡಬೇಕು. ಈ ಸಂಘಟನೆ ಒಂದು ಪಾರ್ಟ್ ಟೈಮ್ ಜಾಬ್, ನಿಮ್ಮ ಹವ್ಯಾಸವಾಗಿ ಉಳಿಯಬೇಕು, ಫುಲ್ ಟೈಮ್ ಜಾಬ್ ಆಗಬಾರ್ದು. ಇನ್ನೂ ಹೆಚ್ಚಿನ ನಾವು ಹಾಗೆ ಕೆಲಸ ಮಾಡ್ತಾಯಿದ್ರೆ ಆ ಒಂದು ಸರಿಯಾಗಿ ಪರಿಣಾಮ ಬರಲ್ಲ. ವಿ ಶುಡ್ ಥಿಂಕ್, 1 ವರ್ಷದಲ್ಲಿ ಏನು ಮಾಡ್ಬೋದು, 5 ವರ್ಷದಲ್ಲಿ ಏನು ಮಾಡ್ಬೋದು, 10 ವರ್ಷದಲ್ಲಿ ಏನು ಮಾಡ್ಬೋದು. ನಾವು ಕನಸು ಕಾಣಬೇಕು, ಅದನ್ನು ಬರದು ತೆಗೀಬೇಕು, ಅದನ್ನು ನಾವು ಫಾಲೋ ಮಾಡಬೇಕು. ಆದಾಗ ಮಾತ್ರ ಅದನ್ನು ಮಾಡೋಕ್ಕಾಗದೆ. ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು, ರಾತ್ರಿ ಒಂದು ವಿಚಾರ ಮಾಡಿದರೆ ತಕ್ಕ ಮಟ್ಟಿಗೆ ಬೆಳೀಲಿಕ್ಕಾಗಲ್ಲ. ಆದ್ದರಿಂದ ನಾವು ಫೋಕಸ್ ಆಗಿ, ನಾವು ಬಹಳ ಪರಿಣಿತರಾಗಿ ಮುಂದಿನ ಸಮಾಜದ ಹೇಗೆ ಕಟ್ಟಬೇಕು ಮತ್ತು ನಾವು ನಮ್ಮ ಬದುಕನ್ನು ಹೇಗೆ ಮಾಡಬೇಕು ಅನ್ನೋದು. ಭಾಳ ಜನ ಮಾತಾಡ್ತಾರೆ ಟೈಮ್ ಪಾಸ್. ಅದೆಲ್ಲ ಬಿಟ್ಟುಬಿಡಿ. ಭಾಳ ನನಗೆ 75 ವರ್ಷದಲ್ಲಿ ನಂಗೆ ಅನುಭವ ಆಗಿದೆ. ಏನಾಗಿದೆ ಅಂದರೆ 75 ವರ್ಷ ಹೋಗಿದ್ದೇ ಗೊತ್ತಾಗಲ್ಲ. ನಾ 60 ವರ್ಷದಿಂದ SSLC ಫೇಲ್ ಆದಾಗೆ ಮೊನ್ನೆ ಫೇಲ್ ಆದಂಗೆ ಅನಿಸುತ್ತೆ. 53 ವರ್ಷದಿಂದ ನಾ ಮದುವೆ ಆಗಿದೆ, ಮೊನ್ನೆ ಮದುವೆ ಆಗಿದ್ದೀನಿ ಅನಿಸುತ್ತೆ. 49 ವರ್ಷದಿಂದ ನಾನು 49 ವರ್ಷದಿಂದ ನಾನು ಲಾರಿ ಶುರು ಮಾಡಿ ನಾನೇ ಅದನ್ನು ಓಡಿಸ್ತಾ ಇದ್ದೆ. ಮೊನ್ನೆ ತಾನೇ 4-5 ವರ್ಷ ಆಗಿರ್ಬೋದು. ಟೈಮ್ ಭಾಳ ಕಡಿಮೆ ಇದೆ ನಮ್ಮಲ್ಲಿ, ಮಾಡೋದು ಭಾಳ ಇದೆ. ಭಾಳ ಜನ ಹೇಳ್ತಾರೆ ಮಾಡಿದ್ರೆ ಅದು ಬಾರೇ 50 ವರ್ಷ ಆದಮೇಲೆ ಮಾಡಿದ್ರೆ ಆಗ್ತು, 60 ವರ್ಷ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಕ್ಷಣವನ್ನು ನಾವು ಸರಿಯಾಗಿ ವಿನಿಯೋಗವನ್ನು ಮಾಡಿಕೊಳ್ಳುವ ಅದೊಂದು ಅಭ್ಯಾಸ, ಅದೊಂದು ತಪಸ್ಸು. ಸಾಯುವವರೆಗೆ ಬದುಕುವುದು ಎಲ್ಲರೂ ಬದುಕ್ತಾರೆ, ಪ್ರಾಣಿನೂ ಬದುಕ್ತಾರೆ, ಮನುಷ್ಯನೂ ಬದುಕ್ತಾರೆ. ಆದರೆ ಪರಿಪೂರ್ಣವಾಗಿ ನಮ್ಮ ಜೀವನವನ್ನು ಅರಿಗಿ ಕುಡಿಬೇಕು, ಆನಂದಿಸಬೇಕು. ಪ್ರತಿ ಕ್ಷಣವನ್ನು ನಾವು ಆನಂದಿಸಬೇಕು. ಭಾಳ ನಮ್ಮ ಆಯುಷ್ಯ ಕಮ್ಮಿ ಇದೆ. ಒಮ್ಮೆ ರಜನೀಶ್ ಅವರು ಒಂದು ಪ್ರವಚನದಲ್ಲಿ ಹೇಳ್ತಾರೆ, ಒಬ್ಬ ರಾಜ ಬೆಳಿಗ್ಗೆ 10 ಗಂಟೆಗೆ ಒಬ್ಬ ವ್ಯಕ್ತಿಗೆ ಇವತ್ತು ಸಾಯಂಕಾಲ 6 ಗಂಟೆಗೆ ನಿನಗೆ ಗಲ್ಲು ಏರಿಸ್ತೆ, ನಿನಗೆ ಒಂದು ತಪ್ಪು ಮಾಡಿದೆಯಾ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಯಾರಿಗೆ ಗಲ್ಲು ಏರಿಸ್ತಾನೆ ಅವನು ಹೇಳ್ತಾನೆ, ಇನ್ನೂ 8 ತಾಸಿದೆ. ನಾನು ಭಾಳ ಖುಷಿಯಾಗಿ ಎಲ್ಲ ನಮ್ಮ ಮಿತ್ರರನ್ನು ಕರೆಸಿ ನಗ್ತಾ ನಾನು ಡ್ಯಾನ್ಸ್ ಮಾಡಿಕೊಂಡು ಆ 8 ತಾಸುಗಳು ಏನು ನೀವು ಅವಧಿಯನ್ನು ಕೊಟ್ಟಿದ್ದೀರಿ ಅದನ್ನು ನಾನು ಸದುಪಯೋಗ ಮಾಡ್ಕೊಳ್ತೇನೆ. ಆವಾಗ ಆ ಕಾರ್ಯಕ್ರಮದಲ್ಲಿ ರಾಜನೂ ಭಾಗವಹಿಸ್ತಾನೆ. ಎಲ್ಲರೂ ನೋಡಿದರೆ ಮರಣದಂಡನೆ ಅಂದರೆ ಆಗಿಂದಾಗ ಮುಗಿದೋಗೋದು ಬಿಡುತ್ತೆ ಕರೆಕ್ಟೆ. ಇವನು 8 ತಾಸುಗಳು ಕೂಡ ಸರಿಯಾಗಿ ವಿನಿಯೋಗಿಸಿ ಆನಂದಿಸ್ತಾನೆ ಈ ಜೀವನವನ್ನು ಅಂತೇಳಿ ಅವನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಮುಂದೆ ಇವನಿಗೆ ಗಲ್ಲು ಶಿಕ್ಷೆ ಬೇಡ, ಇವನು ಅದ್ಭುತ ವ್ಯಕ್ತಿ ಅಂಥೇಳಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ಕೊಡೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ 8 ತಾಸಿನಲ್ಲಿ ಕೂಡ ಅಷ್ಟು ಚೈತನ್ಯಪೂರ್ವಕವಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು. ಈ ದಕ್ಷಿಣ ಕನ್ನಡ ನಂಟು ಕಳೆದ 65 ವರ್ಷದಿಂದ ನನಗಿದೆ. ನಮ್ಮ ತಂದೆಯವರ ಜೊತೆ ಬರ್ತಾಯಿದೆ. ಮುರುಕು ಬಸ್ಸುಗಳಲ್ಲಿ ಧೂಳ ರಸ್ತೆಗಳಲ್ಲಿ ನಾವು ಓಡಾಡಿ ಇಲ್ಲಿ ಪುಸ್ತಕಗಳನ್ನು ಮಾರಿದ್ದೀವಿ. ಕೋಟೇಶ್ವರ, ಉಡುಪಿ, ಮಂಗಳೂರು, ಈ ಥರ ಇಲ್ಲಿ ಜಾಗೃತ ಜನ ಅನೇಕ ಕಡೆ ನಾನು ಓಡಾಡಿದ್ದೀನಿ ಜಗತ್ತಿನಲ್ಲಿ.
ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಜನ ಅನ್ನೋದು ಬಹಳಷ್ಟು ಜನ ಮರೆತು ಬಿಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕೆಲವರು ಬಡವರು ಇರ್ಬೋದು, ಕೆಲವರು ಶ್ರೀಮಂತರಿರ್ಬೋದು, ಡಾಕ್ಟರ್ ಇರ್ಬೋದು, ವಕೀಲರು ಇರ್ಬೋದು, ಜಗತ್ತಿನ ಯಾವುದೇ ಭಾಗದಲ್ಲಿ ಹೋಗಿ ತಮ್ಮ ಕಾಲ ಮೇಲೆ ತಾವು ನಿಂತು ದಕ್ಷಿಣ ಕನ್ನಡ ಜನ ಏನು ಅನ್ನೋದು ತಾವು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಈ ದಕ್ಷಿಣ ಕನ್ನಡ ಜನರಲ್ಲಿ ಒಂದು ಧೈರ್ಯ ಇದೆ. ಕೇವಲ ಪುರುಷರಲ್ಲಿಲ್ಲ, ಮಹಿಳೆಯರಲ್ಲೂ ಕೂಡ ಅಷ್ಟೇ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ನಾವೆಲ್ಲ ನಮ್ಮ ಸಂಪ್ರದಾಯವನ್ನು ಒಂದು ಲೆಕ್ಕಕ್ಕೆ ಬಂದ ಮೇಲೆ ಮರೆತು ಬಿಡುತ್ತೀವಿ. ನಮ್ಮ ಉತ್ತರ ಕರ್ನಾಟಕ ಜನ ಇವತ್ತು ಬಾಂಬೆ, ದಿಲ್ಲಿ ಸೆಟ್ಲ್ ಆದ್ರೆ ಅಥವಾ ಲಂಡನ್, ಅಮೇರಿಕಾಕ್ಕೆ ಹೋದರೆ ತಂದೆ ತಾಯಿನೂ ನೋಡಲ್ಲ, ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಯೋಚನೆಯೂ ಮಾಡಲ್ಲ. ಆದರೆ ಅದೇ ಜನ ದಕ್ಷಿಣ ಕನ್ನಡದವ್ರು ನಾವು ನೋಡ್ತಾ ಇದ್ದೀನಿ. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇರಲಿ, ಯಾವುದೋ ಒಂದು ಜಾತ್ರೆ ಇರಲಿ, ಯಾವುದೇ ಒಂದು ಮಿತ್ರನ ಒಂದು ಕಾರ್ಯಕ್ರಮ ಇರಲಿ, ಓಡಿ ಬರ್ತಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾರು ಹುಟ್ಟಿದ್ದಾರೆ, ಯಾರು ಸತ್ತಿದ್ದಾರೆ, ಕಾರ್ಯಕ್ರಮ ಏನಾಗ್ತಾ ಇದೆ ಅನ್ನೋ ಒಂದು ಜಾಗೃತಿ ನಿಮ್ಮಲ್ಲಿದೆ. ನೀವೆಲ್ಲ ಪುಣ್ಯವಂತರು, ಇಂಥ ಒಂದು ನಾಡಿನಲ್ಲಿ ತಾವು ಜನನ ಹೊಂದಿದ್ದೀರ. ಅದೇ ರೀತಿಯಾಗಿ ಪ್ರತಿಯೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತಾರೆ. ದೇವರ ಕಾರ್ಯಕ್ರಮ ಇರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ದ ಇನ್ವಾಲ್ವ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಪೂರ್ತಿ ಪರಿಪೂರ್ಣ ತೊಡಗಿಸ್ಕೊತಾರೆ. ಯಾವುದೇ ಜಗತ್ತಿನ ಭಾಗದಲ್ಲಿ ಇದ್ದರೂ ದಕ್ಷಿಣ ಕನ್ನಡ ಜನ ಇಲ್ಲಿ ತುಳು ಮಾತಾಡೋದು ಬಿಡಲ್ಲ, ಆ ಕಡೆ ನಮ್ಮ ಶೆಟ್ಟಿ ಜನವನ್ನು ಮಾತಾಡ್ತಾರಲ್ಲ ಯಾವುದೇ ಅದನ್ನು ಬಿಡಲ್ಲ. ಅಷ್ಟೇ ಅಲ್ಲ, ಯಕ್ಷಗಾನ ಕೂಡ, ಯಕ್ಷಗಾನವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಲಿಕ್ಕೆ ಬರದೇ ಇದ್ದರೂ ಕೂಡ ಯಾರು ಮಾಡ್ತಾರೋ ಅವರಿಗೆ ಗೌರವದಿಂದ ಕಾಣುವಂಥ ಜನ ನೀವು. ಯಕ್ಷಗಾನವನ್ನು ಇಡೀ ಜಗತ್ತಿನಲ್ಲಿ ತಾವು ಪಡಿಸಿದ್ದೀರ. ಅದೇ ರೀತಿ ತಮ್ಮ ಇಲ್ಲಿಯ ವಿಶೇಷತೆ ಕಂಬಳ, ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ನಿಲ್ಲಿಸುವಂಥ ಆದೇಶ ಆದಾಗ ನಾವು ಕೋರ್ಟಿಗೆ ಹೋಗಿ ಮತ್ತೆ ಕಂಬಳವನ್ನು ಶುರು ಮಾಡಿದ್ದೀರಿ. ಈ ರೀತಿ ಸಂಪ್ರದಾಯಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಭಾಷೆಗಳ ಬಗ್ಗೆ, ಸಂಬಂಧಗಳ ಬಗ್ಗೆ, ರಕ್ತ ಸಂಬಂಧಗಳ ಬಗ್ಗೆ. ಇವತ್ತು ಶಿವಪುರ ಅನ್ನೋ ಒಂದು ಗ್ರಾಮಕ್ಕೆ ಹೋಗಿದ್ದೆ, ಹೆಬ್ರಿ ಹತ್ರ, ನಮ್ಮ ಮಿತ್ರರ ಮನೆಗೆ. ಅವತ್ತು ಪೂಜೆ ಇತ್ತು. ಅವರು ವರ್ಷದಲ್ಲಿ ಅವರು 4-5 ಪೂಜೆ ಮಾಡ್ತಾ ಇರ್ತಾರೆ. ಜಗತ್ತಿನ ಮತ್ತು ದೇಶದ ಅನೇಕ ಭಾಗದಲ್ಲಿ ಆ ಮನೆತನ ಜನ ಇದ್ದಾರೆ. 150 ಜನ ಸೇರಿ ಚೆಂದಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಇಂಥದನ್ನು ನಾನು ನೋಡಿದಾಗ ಇದು ನಿಜವಾಗಲೂ ಪ್ರತಿಯೊಬ್ಬ ವ್ಯಕ್ತಿ ಒಂದು ಮಾದರಿಯಾಗಿದೆ. ದಕ್ಷಿಣ ಕನ್ನಡ ಜನರ ಒಂದು ಶೈಲಿ ಮತ್ತು ನಡವಳಿಕೆ. ಇವತ್ತು ದೇಶದ ಅನೇಕ ಭಾಗದಲ್ಲಿ ನಾನು ಸಂಚಾರ ಮಾಡಿದ್ದೀನಿ. ಎಲ್ಲರೂ ಸರ್ಕಾರದ ಕಡೆಯಿಂದ ಏನು ಸಿಗುತ್ತೆ ಅನ್ನೋದು ಯೋಚನೆ ಮಾಡ್ತಿರ್ತಾರೆ. ದಕ್ಷಿಣ ಕನ್ನಡ ಜನ ಬಡವರು ಇರಲಿ, ದೊಡ್ಡವರು ಇರಲಿ, ಮಹಿಳೆಯರು ಇರಲಿ, ಸ್ವಂತ ಕಾಲ ಮೇಲೆ ಹೇಗೆ ಬದುಕಬೇಕು. ಬೆಂಗಳೂರು ಕಡೆ ನೀವು ಮುಖ ನೋವು ಮಾಡಿ ಸಹಿತ ತಿರುಗಿ ನೋಡಲ್ಲ. ಜಗತ್ತಿನ ಯಾವುದೇ ಭಾಗದಲ್ಲಿ ಹೋಗಿ ತಾವು ಕೆಲಸವನ್ನು ಮಾಡಲಿಕ್ಕೆ ಚಾಲೆಂಜಾಗಿ ತಗೊಂಡು ಕೆಲಸ ಮಾಡಬಾರ್ದು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳಾ ನಟಿಯರನ್ನು, ಸಿನಿಮಾ ನಟಿಯರನ್ನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಶಿಲ್ಪಾ ಶೆಟ್ಟಿಯವರು ಇರ್ಬೋದು, ಐಶ್ವರ್ಯ ರಾಯ್ ಅವರಂತ ಇರ್ಬೋದು. ಕೇವಲ ಕನ್ನಡ ಮತ್ತು ಹಿಂದಿ ಭಾಷೆಗೆ ಸೀಮಿತ ಇಲ್ಲ, ಅನೇಕ ಭಾಷೆಗಳಲ್ಲಿ ಕೂಡ ಇಲ್ಲಿ ನಟಿಯರು ಕೆಲಸವನ್ನು ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಕೆಲವು ನಟಿಯರಿಗೆ ಅಸಾಧಾರಣವಾದಂಥ ಸನ್ನಿವೇಶ ಬಂದಾಗ ಚಾಲೆಂಜಾಗಿ ತೆಗೆದುಕೊಂಡು ಮಾಡುವಂಥ ನಮ್ಮ ದಕ್ಷಿಣ ಕನ್ನಡ ಜನರ ಯುವತಿಯರು ಅತ್ಯಂತ ಜಗತ್ತಿನಲ್ಲಿ ಪ್ರಸಿದ್ಧವಾದಂಥ ನಟಿಯರಾಗಿದ್ದಾರೆ. ಅದೇ ರೀತಿ ನೃತ್ಯ ಸಂಗೀತದಲ್ಲಿ ಕೂಡ ಇವತ್ತು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ನಿನ್ನೆ ಒಬ್ಬರು ಮನೆಗೆ ಹೋಗಿದ್ದೆ, ಅವ್ರು ಫೋಟೋ ತೋರಿಸಿದ್ರು. ನಮ್ಮ ಮಗ ಭರತನಾಟ್ಯ ಕಲಿತಿದ್ದಾನೆ ರೀ, 22 ವರ್ಷ, ಅವನಿಗೆ ಅಮೇರಿಕಕ್ಕೆ ಹೋಗಿದ್ದಾನೆ ಶೋ ಕೊಡಲಿಕ್ಕೆ. ತುಂಬ ಖುಷಿ ಆಗುತ್ತೆ. ಇದನ್ನು ಉಳಿಸಿ ಬೆಳೆಸಿ ಈ ನಮ್ಮ ಯುವಕರು ಅದರ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡಬೇಕು. ಮತ್ತು ತಾವೆಲ್ಲ ಪುಣ್ಯವಂತರು, ಇಂಥ ಒಂದು ನಾಡಿನಲ್ಲಿ ತಾವು ಜನ ತಳಿದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ
ತಮ್ಮ ಸೇವೆ ಮತ್ತು ತಮ್ಮ ಮಾದರಿ ಜೀವನವನ್ನು ಜಗತ್ತು ಹಿಂಬಾಲಿಸುವ ಹಾಗೆ ಮಾಡಬೇಕು. ಮತ್ತು ಈಗ ತಾನೇ ಹೇಳಿದಂಗೆ ತಂಬಾಕು ಸೇವನೆ ಇಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಅದನ್ನು ಯಾವ ರೀತಿಯಾಗಿ ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡಬೇಕು ಅನ್ನೋದು ಅಭಿಯಾನವನ್ನು ಶುರು ಮಾಡಿ ಮತ್ತು ಪಂಚವರ್ಣ ಯುವಕ ಮಂಡಳ ಇನ್ನೂ ಹೆಚ್ಚಿಗೆ ಬೆಳೀಲಿ, ಜನರ ಸೇವೆಯನ್ನು ಮಾಡಲಿ. ತಮ್ಮದು ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಂಸ್ಥೆ ಮೇಲೆ ಮತ್ತು ನನ್ನ ಮೇಲೆ ಸದಾ ಇರಲಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡಬೇಕು.